ಇನ್ನೂ ಮನೆಗೆ ಬಂದಿಲ್ಲ. ಸಮಾಧಾನ ಮಾಡ್ಕೊಳ್ಳಿ ಅತ್ತೆ, ಜೀವ ಬರ್ತಾನೆ. ಹೇಗಮ್ಮ ಟೆನ್ಷನ್ ಆಗದೆ ಇರುತ್ತೆ? ಯಾಕೋ ನಾವು ಬೈದಿದ್ದೆ ಅತಿ ಆಯ್ತು ಅನಿಸ್ತಾ ಇದೆ ನನಗೆ. ಏನು ಅತಿ ಆಯಿತು ಮಂದಾಕಿನಿ? ತಪ್ಪು ಮಾಡಿದಾಗ ಹೇಳಬೇಕಾದ್ದು ನಮ್ಮ ಕರ್ತವ್ಯ, ಹೇಳಿದ್ವಿ. ಅದಕ್ಕೆ ಸಿಟ್ಟು ಮಾಡ್ಕೊಂಡು ಮನೆ ಬಿಟ್ಟು ಹೋದ್ರೆ ಹೋಗ್ಲಿ ಬಿಡು, ಬೇಕಾದ್ರೆ ಬರ್ತಾನೆ, ಇಲ್ಲರ ಅಲ್ಲೇ ಇರ್ತಾನೆ. ಅವನೇ ಬಂದ. ನಾನು ನೋಡ್ತೀನಿ. ಥ್ಯಾಂಕ್ ಯು ಮಹಿ. ನೀನಲ್ಲಿ ಡೋರ್ ತೆಗೆದಿಲ್ಲೋ ಅಂತ ಅಂದ್ಕೊಂಡೆ. ಎಂಥ ಟ್ರಾಜಿಡಿ ಅಲ್ಲ, ನಾನು ಕಟ್ಸಿದ ಮನೆಗೆ ನನಗೆ ಎಂಟ್ರಿ ಇಲ್ಲ. ಹೋದವನು ಯಾಕೆ ವಾಪಸ್ ಬಂದೆ ಅಂದ್ಕೊಂಡೆ? ಇದು ನನ್ನ ಮನೆ, ನಾನು ಕಷ್ಟಪಟ್ಟು ದುಡ್ದು ಕಟ್ಸಿದ ಮನೆ. ನನಗೆ ಯಾವಾಗ ಬೇಕೋ ಬರ್ತೀನಿ, ಯಾವಾಗ ಬೇಕೋ ಹೋಗ್ತೀನಿ. ಓಕೆ ಓಕೆ, ಗುಡ್ ನೈಟ್. ಏ ಜೀವ, ನಿಂತ್ಕೋ. ನೆನ್ನೆ ಮನೆ ಬಿಟ್ಟು ಹೋದವ್ ನೀನು, ಎಲ್ಲಿಗೋ ಹೋಗಿದ್ದೆ? ಫೋನ್ ಮಾಡಿದ್ರೆ ಫೋನ್ ಬೇರೆ ಸಿಗ್ತಾ ಇರಲಿಲ್ಲ, ಎಲ್ಲಿಗೆ ಹೋಗಿದ್ದೆ? ನಿನ್ನೆ ಕೇಳ್ತಾ ಇರೋದು, ಎಲ್ಲಿಗೆ ಹೋಗಿದ್ದೆ? ಇಲ್ಲ ಎಲ್ಲ ಗೊತ್ತಿರೋ ಮನೇಲಿದ್ದೆ. ಏ, ಒಂದು ಇಡೀ ದಿನ ಮನೆಯಿಂದ ಹೊರಗಡೆ ಇದೆಯಾ? ಮನೇಲಿ ಅಪ್ಪ ಅಮ್ಮ ಇರ್ತಾರೆ, ಹೆಂಡತಿ ಇದ್ದಾಳೆ, ಅವರೆಲ್ಲ ನನ್ನ ದಾರಿ ಕಾಯ್ತಾ ಇರ್ತಾರೆ. ನಿನ್ನ ತಲೆಗೆ ಹೋಗ್ಲಿಲ್ವಾ? ತಪ್ಪು ಸರಿ ಯಾವುದು ಅಂತ ಯೋಚನೆ ಮಾಡೋ ಶಕ್ತಿನೇ ಕಳ್ಕೊಂಡ್ಬಿಟ್ಟಿದ್ಯಾ. ಸಾಲದಕ್ಕೆ ಕುಡಿಯೋದನ್ನ ಬೇರೆ ಕಲ್ತ್ಕೊಂಡಿದ್ಯಲ್ಲೋ. ನಾನು ಕಷ್ಟಪಟ್ಟು ದುಡಿತೀನಿ ಅಂದಮೇಲೆ ನನಗೆ ಹೇಗೆ ಬೇಕೋ ಹಾಗೆ ಬದುಕೋ ರೈಟ್ಸ್ ಇದೆ. ನನಗೆ 1000 ಟೆನ್ಷನ್ ಇರುತ್ತೆ, ಅದಕ್ಕೆ ಕುಡಿತೀನಿ. ನನ್ನ ಟೆನ್ಷನ್ಗೆ ಅದೊಂಥರ ಮೆಡಿಸಿನ್ ಇದ್ದಂಗೆ, ಮೆಡಿಸಿನ್. ಆದರೆ ನೀವುಗಳು ಮನೇಲಿರ್ತೀರ, ಆರಾಮಾಗಿರ್ತೀರ, ಟೆನ್ಷನ್ ಇರಲ್ಲ, ಅದಕ್ಕೆ ಕುಡಿಯಲ್ಲ. ನಿಮಗೂ ನನಗೂ ವ್ಯತ್ಯಾಸ ಇದೆ, ಸರಿನಾ? ನಿಮ್ಮ ಲೈಫೇ ಬೇರೆ, ನನ್ನ ಲೈಫೇ ಬೇರೆ. ನನ್ನನ್ನು ಕ್ವಶನ್ ಮಾಡೋ ರೈಟ್ಸ್ ಯಾವನಿಗೂ ಇಲ್ಲ. ಅದು ಅಪ್ಪನೇ ಆಗಿರಲಿ, ಅಮ್ಮನೇ ಆಗಿರಲಿ, ಯಾವನೇ ಆಗಿರಲಿ. ಏನು ಹೇಳ್ತೀಯ ನೀನು? ನೀವು ಹೊಡೆದಾಗೆಲ್ಲ ಹೊಡೆಸ್ಕೊಳಕ್ಕೆ ನಾನೇನು ಎಳೆ ಮಗುವಲ್ಲ, ಭೇಟಿನೂ ಬಿದ್ದಿಲ್ಲ. ನನಗೂ ಕೈ ಇದೆ, ವಾಪಸ್ ಕೊಡೋದು ನನಗೂ ಬರುತ್ತೆ. ಅದನ್ನ ನೆನಪಿರ್ಲಿ. ಏನೇ ಹೇಳು ಜಯ, ನಿನ್ನ ಹೆಂಡತಿ ಕೊಟ್ಟು ಶಾಕ್ ಇದೆಯಲ್ಲ, ಅಪ್ಪ ಅಂತಿಂದ ಶಾಕ್ ಅಲ್ಲ, 1000 ವೋಲ್ಟ್ ಶಾಕ್. ನನ್ನ ಲೈಫಲ್ಲೇ ಅದನ್ನು ಮರೆಯೋದಕ್ಕಾಗೋದಿಲ್ಲ. ಆ ರೇಂಜಿಗೆ ಶಾಕ್ ಆಯ್ತಾ? ಅದು ನಿಮಗೆ, ವಿಲ್ಲನ್ಗೆ? ಹೂ ಕಣವ, ವಿಲ್ಲನ್ ಆದ್ರೇನು ಹೆಣ್ಮಕ್ಳಿಗೆ ಎದರಲೇಬೇಕು. ನನಗಂತೂ ಕನಸಲ್ಲೂ ಅವಳು ಆವಾಜಕ್ಕೆ ಹೋಗಿದ್ದು ಬಂದು ಹೋಗುತ್ತೆ. ಸ್ವಲ್ಪ ದಿವಸ ನೆಮ್ಮದಿಯಾಗಂತೂ ನಿದ್ದೆ ಮಾಡೋದಕ್ಕಾಗಲ್ಲ. ಅಲ್ಲ ಅಂಕಲ್, ನನ್ನ ಹೆಂಡತಿ ಹಾಕಿರೋ ಆವಾಜು ನಿಮಗೆ ಆ ರೇಂಜಿಗೆ ಇಂಪ್ಯಾಕ್ಟ್ ಮಾಡ್ತಾ? ಹೇಳಿದ್ನಲ್ಲಪ್ಪ, 1000 ವ್ಯಾಟ್ ಶಾಕ್. ನಾನು ಎಂತೆಂಥವ್ರನ್ನೂ ನೋಡ್ಬಿಟ್ಟಿದ್ದೀನಿ, ಎಂತೆಂಥವ್ರನ್ನೂ ಎದುರಿಸ್ಬಿಟ್ಟಿದ್ದೀನಿ, ಎಷ್ಟು ಬೇಕೋ ಅಷ್ಟೆಲ್ಲ ಕುತಂತ್ರ ಮಾಡಿಬಿಟ್ಟಿದ್ದೀನಿ. ಆದರೆ ಇವಳು ನನ್ನನ್ನು ಎದುರಿಸಿದ್ದಿದೆಯಲ್ಲ, ಈಗಲೂ ನನ್ನ ಕಣ್ಣು ಮುಂದೆ ಬಂದ್ಬಿಡುತ್ತೆ. ಅದು ಹೆಣ್ಣಲ್ಲ, ಹೆಮ್ಮಾರಿ. ಹೆಣ್ಣು ಅಂದರೆ ದೇಹಗಳಲ್ಲ ಹಂಗಿರ್ಬೇಕು. ನಿನ್ಗೆ ಅವಳೇ ಸರಿ. ನೋಡಿದ್ರೆ ಕೊನೆಗೂ ಈಗ ನನ್ನ ಪರಿಸ್ಥಿತಿ ನಿಮ್ಗೆ ಅರ್ಥ ಆಯ್ತು. ಎಂಥ ದೊಡ್ಡ ಟೆರರಿಸ್ಟೇ ಆದ್ರೂ ಮನೇಲಿ ಹೆಂಡತಿಗೆ ಅವನು ಎದುರಲೇಬೇಕು. ಅದರಲ್ಲೂ ಆ ಹೆಂಡತಿ ಆಗಿರೋಳು ಮಲ್ಲಿ ತರದೋಳಾಗ್ಬಿಟ್ರೆ ಬರೀ ಎದುರುಕೊಳ್ಳೋದಲ್ಲ, ಮೈಯೆಲ್ಲ ಪರ್ಚ್ಕೋಬೇಕು, ಹಂಗಾಗುತ್ತೆ. ನನ್ನ ಬಾಳಿನ ದೊಡ್ಡ ಕೆಟ್ಟ ಅಂಟು ಅವಳು. ಆ ಅಂಟಿಂದ ಬಿಡಿಸ್ಕೋಬೇಕು ಅಂತ ಇಷ್ಟೊಂದು ಪ್ರಯತ್ನ ಪಡ್ತಾರದ್ನ. ಅಂಕಲ್, ನನಗೆ ಬೇರೆ ಏನೂ ಬೇಕಾಗಿಲ್ಲ. ಅವಳಿಂದ ಮುಕ್ತಿ ಸಿಕ್ಕಿದ್ರೆ ಸಾಕು. ಭೂಮಿ ಮೇಲೆ ಕೂತಿ ಜಾಗದಲ್ಲೇ ಸ್ವರ್ಗ ಕಾಣ್ಬಿಡ್ತೀನಿ ನಾನು. ನರ್ಕ ತೋರಿಸ್ತಾ ಇದ್ದಾಳೆ ನನ್ಗೆ ಅವಳು.
ಮೊದಲು ನೀನು ನಿನ್ನ ಹೆಂಡತಿ ಬಗ್ಗೆ ಹೇಳಿದಾಗ ಭಾಳ ಮುಗ್ದೆ ಅವಳು ಪಾಪ ಪುಣ್ಯಕೋಟಿ ಅಂದ್ಕೊಂಡ್ಬಿಟ್ಟಿದ್ದೆ. ಆದರೆ ಇವಳು ನಿನ್ನ ಹೆಂಡತಿ ಮುಗ್ದೇನೂ ಅಲ್ಲ, ಪುಣ್ಯಕೋಟಿನೂ ಅಲ್ಲ. ಡೇಂಜರ್, ಮಹಾ ಡೇಂಜರ್. ಆಕೆ ವಿಚಾರದಲ್ಲಿ ನೀನು ಎಷ್ಟು ಹುಷಾರಾಗಿದ್ರು ಸಾಲ್ತು. ಇವತ್ತು ನನಗೆ ಆವಾಜ್ ಹಾಕೋದವಳು, ನಾಳೆ ನೀನು ದಿಯಾನ್ ಮದುವೆ ಆದರೆ ಯಾವ ರೇಂಜಿಗೆ ರೊಚ್ಚಿಡ್ಬೋದು ಅಂತ ಯೋಚನೆ ಮಾಡ. ಜ್ವಾಲಾಮುಖಿ ಆಗ್ಬಿಡ್ತಾಳೆ, ಬೆಂಕಿನೇ ಕಾರು ಬಿಡ್ತಾಳೆ. ನನಗೆ ಆವಾಜ್ ಹಾಕೋ ಮಟ್ಟಕ್ಕೆ ಬಂದ್ಬಿಟ್ಟಲ್ಲ ಅವಳು. ನಾನು ಮಾತ್ರ ಸುಮ್ಮನೆ ಬಿಡೋದಿಲ್ಲ ಜಯ, ನಾನೇ ವಿಚಾರಿಸ್ಕೋತೀನಿ. ಅವಳ ಕಥೆನ ನಾನೇ ಮುಗಿಸ್ತೀನಿ. ಅಷ್ಟು ಮಾಡಿ ಅಂಕಲ್, ದಯವಿಟ್ಟು ಅದೊಂದು ಕೆಲಸ ಮಾಡಿ ಪುಣ್ಯ ಕಟ್ಕೊಳ್ಳಿ. ಅವಳು ಕತೆ ಮುಗಿಸ್ಬಿಟ್ಟು ನನಗೂ ನನ್ನ ಬೇಬಿಗೂ ಮದುವೆ ಮಾಡಿಸಿ ಅಂಕಲ್. ಅಷ್ಟು ಮಾಡಿ ಸಾಕು ಅಂಕಲ್. ನಿಮ್ಮ ಹೆಸರಲ್ಲಿ ಒಂದು ದೊಡ್ಡ ದೇವಸ್ಥಾನ ಕಟ್ತೀನಿ ಅಂಕಲ್. ಸರಿ, ನೀನೇನು ತಲೆ ಕೆಡಿಸ್ಕೊಬೇಡ. ಮೊದಲು ನಿನಗೂ ದಿಯಾಗೂ ಮದುವೆ ಮಾಡಿಸಿ ಆಮೇಲೆ ಅವಳ ಕತೆ ಮುಗಿಸ್ತೀನಿ. ಖುಷಿನಾ? ಕೇಳ್ತಿರಲ್ಲ ಅಂಕಲ್, ಹೊಟ್ಟೆಗೆ ಕಾಸ್ಟ್ಲಿ ಸ್ಕಾಚ್ ಕೊಡೋದಷ್ಟೇ ಸಂತೋಷ ಆಗ್ತಿದೆ ನನಗೆ. ಫಿಕ್ಸು ಅಂಕಲ್, ನಿಮ್ಮ ಹೆಸರಲ್ಲಿ ದೇವಸ್ಥಾನ ಫಿಕ್ಸ್. ನೀನೇನು ದೇವಸ್ಥಾನ ಕಟ್ಟಿಸ್ತೀಯೋ ಅಥವಾ ನನ್ನ ಸಮಾಧಿನ ಕಟ್ಟಿಸ್ತೀಯೋ